ಬೇಸಿಗೆ ಕಾಲದಲ್ಲಿ ಗುಬ್ಬಚ್ಚಿಯ ಐಸ್ ಮನೆ. ಬೆಳಗ್ಗೆ 10 ಗಂಟೆ. ಬಿಸಿಲು ತುಂಬಾ ಜಾಸ್ತಿ ಇತ್ತು. ಚೋಟು ಮನೆಯಲ್ಲಿ ಎಸಿ ಕೆಲಸ ಮಾಡ್ತಿಲ್ಲ. ಆದ್ರಿಂದ ಬನ್ನು ಕಿಚ್ಚಾಡ್ತಿದ್ದ. ಅಮ್ಮ, ನನ್ನ ನೆತ್ತಿ ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಬಿಡಮ್ಮ. ನಾನು ಈ ಬಿಸಿಲಲ್ಲಿ ತಂದೂರಿ ಚಿಕನ್ ಹಾಕ್ತಿದ್ದೀನೋ ಏನೋ ಅಂತ ಅನಿಸ್ತಿದೆ. ನೋಡು, ಒಂದ್ ಕಡೆ ಹೊಗೆನೂ ಬರ್ತಾ ಇದೆ. ಬನ್ನು, ಫ್ರಿಜ್ಜಲ್ಲಿ ಆಲ್ರೆಡಿ ಹಣ್ಣು ತರಕಾರಿ ಇಟ್ಟಿದ್ದೀನಿ ಕಣೋ. ಇದ್ರಲ್ಲಿ ನೀನ್ ಎಲ್ಲಿ ಕೂತ್ಕೊಳ್ತೀಯಾ? ಬೀಸಣಿಗೆ ಇಟ್ಕೊಂಡು ಸ್ವಲ್ಪ ಗಾಳಿ ಬೀಸ್ಕೋ. ಅಮ್ಮ, ಬೀಸಣಿಗೆಯಲ್ಲಿ ಗಾಳಿ ಬರ್ತಾ ಇಲ್ಲ, ಬಿಸಿ ಬಿಸಿ ಗಾಳಿನೇ ಬರ್ತಾ ಇದೆ. ನನಗಂತೂ ಇವತ್ತು ಲಂಚಿಗೆ ಬರೀ ಐಸ್ ಕ್ರೀಮೇ ಬೇಕಮ್ಮ. ಆವಾಗ್ಲೇ ಅಲ್ಲಿಗೆ ಚಿಚುಕಾಗೆ ಬಂತು. ಬಿಸಿಲು ತಡ್ಕೊಳಕ್ಕಾಗದೆ ಕೈಯಲ್ಲಿ ಒಂದು ಛತ್ರಿನ ಹಿಡ್ಕೊಂಡು ಅವಳು ಚೋಟುವಿನ ಮನೆಗೆ ಬಂದ್ಲು. ಹಬ್ಬ, ಏನ್ ಚೋಟು ಇದು? ಈ ಬಿಸಿಲಲ್ಲಿ ನನ್ನ 10 ಲಕ್ಷ ರೂಪಾಯಿ ಫೇಶಿಯಲ್ ಕೂಡ ವೇಸ್ಟ್ ಆಯ್ತು. ನಾನು ಮೊದ್ಲೆಲ್ಲ ಇಷ್ಟು ಕಪ್ಪೇ ಇಲ್ಲ, ಇವಾಗ ಈ ಬಿಸಿಲಲ್ಲೇ ಇಷ್ಟು ಕಪ್ಪಾಗಿದ್ದು. ಆಂಟಿ, ಯಾಕೆ ಸುಳ್ಳು ಹೇಳ್ತಾ ಇದ್ದೀರಾ? ನೀವು ಯಾವಾಗ್ಲೂ ಬ್ಲ್ಯಾಕೆ ತಾನೆ, ಹೊಸ್ದಾಗಿ ಏನಾಗ್ಲಿಲ್ಲ ಅಲ್ವಾ? ಮತ್ತೆ ಯಾಕೆ ಸುಳ್ಳು ಹೇಳ್ತಿದ್ದೀರಾ? ಏ ಬನ್ನೋ, ನನ್ನ ಕಲರ್ ಬಗ್ಗೆ ಕಮೆಂಟ್ ಮಾಡ್ತೀಯಾ? ನೀನೇನ್ ಮಾಡ್ತೀನಿ ಅಂತ ನೋಡು. ಅರೆ, ಇದೇನಿದು? ಟುನಿ ಮನೆ ಹೊರಗಡೆ ಏನೋ ಬಿಳಿಯಾಗಿ ನನ್ನ ಕಣ್ಣಿಗೆ ಕಾಣಿಸ್ತಿದೆ. ಅದೇನಿಲ್ಲ ಚಿಚ್ಚು, ಅವಳು ಐಸ್ ಫ್ಯಾಕ್ಟ್ರಿಯಿಂದ ಐಸ್ನ ತಗೊಂಡ್ ಬರಕ್ ಕೇಳಿ ಅದರಲ್ಲಿ ಒಂದು ಮನೆನ ತಯಾರು ಮಾಡಿದ್ದಾಳೆ. ಅದನ್ನ ನೋಡುವಾಗ್ಲೇ ಗೊತ್ತಾಗ್ತಿದೆ ತಣ್ಣಗಿರುತ್ತೆ ಅಂತ. ವಾವ್, ಐಸ್ ಫ್ಯಾಕ್ಟ್ರಿಯಿಂದ ಐಸ್ ತಗೊಂಡ್ ಬಂದು ಇಟ್ಟಿದ್ದಾರಾ? ಅಂದ್ರೆ ಅದು ಸ್ಟ್ರಾಬೆರಿ ಟೇಸ್ಟಲ್ಲಿ ಇರುತ್ತಾ? ನಾನು ಹೋಗಿ ಸ್ವಲ್ಪ ಟೇಸ್ಟ್ ಮಾಡಿ ನೋಡ್ಲಾ? ಸುಮ್ನಿರೋ, ನೀನ್ ಬೇರೆ ಯಾವಾಗಲೂ ಐಸ್ ಕ್ರೀಮು ಐಸು ಅಂತ. ಈ ಟುನಿಗೆ ಅಷ್ಟು ಬುದ್ಧಿ ಇದೆಯಾ? ಸರಿ, ನಾನು ಇವಾಗಲೇ ಹೋಗಿ ಅವಳ ಮನೆನ ಹೇಗೆ ಕಟ್ಟಿದಾಳೆ ಅಂತ ನೋಡ್ತೀನಿ. ನೀವು ಬನ್ನಿ. ಟುನಿ ಕಟ್ಟಿದ ಆ ಐಸ್ ಮನೆ ಒಳಗಡೆ ತುಂಬಾನೇ ತಣ್ಣಗಿತ್ತು. ಹೊರಗಡೆ ಎಷ್ಟೇ ಬಿಸಿಲಿದ್ರೂ ಕೂಡ ಮನೆಯೊಳಗಡೆ ಅಂತೂ ತುಂಬಾನೇ ತಂಪಾಗಿರೋದ್ರಿಂದ ಪಾಪ ಟುನಿ ಬುಜ್ಜಿ ಇಬ್ರಿಗೂ ಚಳಿ ಆಗ್ತಾ ಇತ್ತು. ಅವರು ಮಂಕಿ ಕ್ಯಾಪ್, ಸ್ಕಾರ್ಫ್ ಎಲ್ಲಾನು ಹಾಕೊಂಡಿದ್ರು. ಅಮ್ಮ, ಇಲ್ಲಿ ಚಳಿ ತುಂಬಾ ಜಾಸ್ತಿ ಇದೆ ಅಮ್ಮ. ನನಗೆ ನನ್ನ ಹಲ್ಲೆಲ್ಲ ನಡುಕ್ತಾ ಇದೆ ಅಮ್ಮ. ಟುನಿ ಗುಬ್ಬಚ್ಚಿ ಆವಾಗ್ಲೇ ಮಂಕಿ ಕ್ಯಾಪ್ ಹಾಗೂ ಸ್ಕಾರ್ಫ್ ಹಾಕೊಂಡು ಅಲ್ಲಿಗೆ ಬಂದು, ಅಯ್ಯೋ ಬುಜ್ಜಿ, ನಾನು ಆವಾಗ್ಲೇ ಹೇಳಿದೆ ಅಲ್ವಾ ಐಸ್ ಮನೆಯಲ್ಲಿ ಯಾವಾಗ್ಲೂ ಚಳಿ ಆಗುತ್ತೆ ಅಂತ. ನೀನ್ ಹೋಗಿ ಮಂಕಿ ಕ್ಯಾಪ್, ಸ್ಕಾರ್ಫ್ ಎಲ್ಲಾನು ಹಾಕೊಂಡ್ ಬಂದ್ಬಿಡು. ಅಮ್ಮ, ಹೊರಗಡೆ ಅಷ್ಟು ಬಿಸಿಲಿದೆ. ನಾವು ಐಸ್ ಮನೆಯೊಳಗಡೆ ಕೂತ್ಕೊಂಡು ಮಂಕಿ ಕ್ಯಾಪ್, ಸ್ಕಾರ್ಫ್ ಹಾಕೊಂಡಿದ್ದೀವಿ. ಯಾರಾದ್ರೂ ನೋಡಿದ್ರೆ ನಮ್ಮನ್ನ ಹುಚ್ಚರು ಅಂತ ಅನ್ಕೊಳ್ಳಲ್ವಾ? ಯಾರು ಏನ್ ಅನ್ಕೊಂಡ್ರೆ ಏನೋ, ಹೊರಗಡೆ ಇರೋ ಬಿಸಿಲಿಗಿಂತ ಇಲ್ಲೇ ತುಂಬಾ ಚೆನ್ನಾಗಿದೆ. ಆದ್ರೆ ನಿನಗೆ ತುಂಬಾ ಚಳಿ ಆಗ್ತಿದೆ ಅಲ್ವಾ? ಇರೋ, ಇಲ್ಲೇ ಒಂದು ಚಿಕ್ಕ ಬೆಂಕಿ ಹಾಕ್ತೀನಿ, ಸರಿನಾ? ಅಮ್ಮ, ಐಸ್ ಮನೆಯಲ್ಲಿ ಬೆಂಕಿ ಹಾಕಿದ್ರೆ ಐಸು ಕರಗಿ ಹೋಗಲ್ವಾ? ಚಿಕ್ಕ ಬೆಂಕಿಗೆ ಏನೂ ಆಗಲ್ಲ, ಸ್ವಲ್ಪ ಬಿಸಿ ಇರುತ್ತೆ ಅಷ್ಟೇ. ಇರು, ಹಾಕ್ತೀನಿ. ಟುನಿ ಚಿಕ್ಕದಾಗಿ ಒಂದು ಬೆಂಕಿ ಹಾಕದ್ಲು. ಆವಾಗ್ಲೇ ಅವ್ರಿಗೆ ಆ ಮನೆ ಸ್ವಲ್ಪ ಬಿಸಿ ಆಗ್ತಾ ಇತ್ತು. ಅಷ್ಟರಲ್ಲಿ ಚಿಚುಕಾಗೆ ಅಲ್ಲಿಗೆ ಬಂದು ಆ ಐಸ್ ಮನೆನ ನೋಡಿ, ಹಾಯ್ ಟುನಿ, ಹಾಯ್ ಬುಜ್ಜಿ. ಏನೋ, ನಾವೆಲ್ಲರೂ ಬಿಸಿಲಲ್ಲಿ ಕಷ್ಟಪಡ್ತಾ ಇದ್ದೀವಿ, ನೀವು ಮಾತ್ರ ಈ ಐಸ್ ಮನೆಯಲ್ಲಿ ಎಂಜಾಯ್ ಮಾಡ್ತಿದ್ದೀರಾ? ಚಿಚುಕಾಗೆ ಐಸ್ ಮನೆಯೊಳಗಡೆ ಬಂದ ತಕ್ಷಣ ತಂಪಾದ ಗಾಳಿ ಅವಳ ಮೇಲೆ ಬೀಸ್ತು. ಅದನ್ನ ನೋಡಿ ಅವಳು ಆಶ್ಚರ್ಯದಿಂದ, ಅರೆ ಏನ್ ಟುನಿ, ಇಲ್ಲಿ ಇಷ್ಟು ತಂಪಾಗಿದೆ? ನಾನೇನೋ ಊಟಿಯಲ್ಲಿ ಬೀಸೋ ಥರ ಗಾಳಿ ಬೀಸುತ್ತೆ ಅಂತ ಅಂದ್ಕೊಂಡೆ, ಇದೇನೋ ಫ್ರೀಸರಲ್ಲಿ ಇರೋ ಥರನೇ ಇದೆ. ಹೌದು ಚಿಚ್ಚು, ಅದಕ್ಕೆ ಅಲ್ವಾ ನಾನು ಬುಜ್ಜಿ ಸ್ಕಾರ್ಫ್, ಮಂಕಿ ಕ್ಯಾಪ್ ಎಲ್ಲ ಹಾಕೊಂಡಿರೋದು. ಇಲ್ಲಿ ಚಳಿ ತುಂಬ ಹೆಚ್ಚಾಗಿದೆ. ನೀನು ಒಂದು ಕೆಲಸ ಮಾಡು, ಮನೆಗೆ ಹೋಗಿ ಸ್ವೆಟರ್ ಹಾಕ್ಕೊಂಡು ಆಮೇಲೆ ಬಾ. ಆವಾಗ ಚಿಚ್ಚುಗೆ ಈಗ ಹರ್ಟ್ ಆಯ್ತು. ಏನೋ, ಈ ಚಳಿಗೆ ನಾನು ಸ್ವೆಟರ್ ಹಾಕೊಳ್ಬೇಕಾ? ನಾನು ನಮ್ಮೂರಲ್ಲಿ ಎಷ್ಟೇ ಚಳಿ ಇದ್ರೂ ಕೂಡ ಆವಾಗಲೂ ಸ್ವೆಟರ್ ಹಾಕೊಂಡಿದ್ದೇ ಇಲ್ಲ. ನಿಜ ಹೇಳ್ಬೇಕಂದ್ರೆ ನನ್ನ ಮನೇಲಿ ಸ್ವೆಟರೇ ಇಲ್ಲ. ಆಂಟಿ, ನನ್ನ ಮಾತು ಕೇಳಿ, ಇಲ್ಲಿ ಚಳಿ ತಡ್ಕೊಳಕ್ಕಾಗಲ್ಲ. ಸ್ವಲ್ಪ ಹೊತ್ತು ಸ್ವೆಟರ್ ಹಾಕೊಳ್ದೆ ಇದ್ರೆ ಆಮೇಲೆ ನೀವು ಐಸ್ ಕ್ಯೂಬ್ ಆಗ್ಬಿಡ್ತೀರಾ. ಇಲ್ಲ ಇಲ್ಲ, ಹಾಗೇನಿಲ್ಲ. ನನಗೆ ಈ ಚಳಿ ಎಲ್ಲ ಏನೋ ದೊಡ್ಡ ವಿಷಯನೇ ಇಲ್ಲ. ಈ ಬೆಂಕಿ ಯಾಕೆ ಕುರಿತಾ ಇದೆ? ನನಗೆ ಇನ್ನೂ ಸ್ವಲ್ಪ ಕೂಲಿಂಗ್ ಬೇಕು. ಅಯ್ಯೋ, ಈ ಬೆಂಕಿ ಇಲ್ಲ ಅಂದ್ರೆ ನಾವೆಲ್ಲರೂ ಫ್ರೀಸ್ ಆಗ್ತೀವಿ. ನಿನಗೆ ಚಳಿ ಆಗ್ತಿಲ್ವಾ? ಚಿಚುಗೆ ನಿಜವಾಗ್ಲೂ ಚಳಿ ಆಗ್ತಾ ಇತ್ತು. ಆದ್ರೆ ಹೊರಗಡೆ ಬಿಲ್ಡಪ್ಗೋಸ್ಕರ ಇದೆಲ್ಲ ಒಂದು ಚಳಿನ? ನನಗೆ ಈ ಚಳಿ ಎಲ್ಲ ದೊಡ್ಡ ವಿಷಯನೇ ಅಲ್ಲ, ನಾನು ತುಂಬಾ ಸೇಫ್. ಆದ್ರೆ ನೀನ್ ಮಾತಾಡುವಾಗ ಅಲ್ಲೆಲ್ಲ ಯಾಕೆ ಟಕ್ 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 ಅಂತ ಹೊಡ್ಕೊಳ್ತಿದೆ? ಅದು ಚಳಿಯಿಂದ ಅಂತ ಅಂದ್ಕೊಂಡು ಟುನಿ. ಇಲ್ಲ, ನಾನು ಒಂದು ರ್ಯಾಪ್ ಸಾಂಗ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಅದೇ ಆ ಸಾಂಗಲ್ಲೇ ಹೀಗೆ ಬರೋದು. ಟುನಿ ಹಾಗೂ ಬುಜ್ಜಿ ಇಬ್ರು ಒಬ್ರು ಮುಖನ ಇನ್ನೊಬ್ರು ನೋಡಿ ನಗಾಡ್ತಾ ಇದ್ರು. ಚಿಚುಕಾಗೆ ಈಗೋನೆ ಅವಳಿಗೆ ಅಪಾಯ ಆಗುತ್ತೆ ಅಂತ ಅಂದ್ಕೊಂಡ್ರು. ಹೀಗೆ 20 ನಿಮಿಷ ಆಯ್ತು. ಚಿಚುಕಾಗೆ ಈಗೋದಲ್ಲಿ ಇರೋದ್ರಿಂದ ಅವಳಿಂದ ಹೊರಗಡೆ ಹೋಗೋಕ್ಕೂ ಆಗಲ್ಲ, ಸ್ವೆಟರ್ ತಗೊಂಡ್ ಬರಕ್ಕೂ ಆಗಲ್ಲ. ಟುನಿ ಹಾಗೂ ಬುಜ್ಜಿ ಇಬ್ರು ಕೂಡ ಬಿಸಿ ಬಿಸಿ ಟೀ ಕುಡಿತಾ ಇದ್ದಾಗ ಬುಜ್ಜಿ ಸಡನ್ ಆಗಿ ಚಿಚುಕಾಗಿನ ನೋಡಿ, ಅಮ್ಮ, ಚಿಚು ಆಂಟಿ ಯಾಕೆ ಸೈಲೆಂಟ್ ಆಗಿದ್ದಾರೆ? ಒಂದ್ ವೇಳೆ ನಿದ್ರೆ ಮಾಡಿದ್ರಾ? ಚಿಚು, ಚಿಚು, ಸ್ವಲ್ಪ ಟೀ ಕುಡಿತೀಯಾ?
ಚಿಚುಕಾಗೆ ಎಷ್ಟೇ ಕರೆದ್ರೂ ಮಾತಾಡ್ಲಿಲ್ಲ. ಆವಾಗ ಟುನಿ ಚಿಚುಕಾಗೆ ಹತ್ತಿರ ಹೋಗಿ ನೋಡಿದಾಗ ಅವಳು ನಿಜವಾಗ್ಲೂ ಐಸ್ ಸ್ಟ್ಯಾಚು ಆಗಿದ್ಲು. ಅಯ್ಯೋ ಬುಜ್ಜಿ, ಇವಳು ಐಸ್ ಕ್ಯೂಬ್ ಆಗ್ಬಿಟ್ಟಿದ್ದಾಳೆ, ಐಸ್ ಸ್ಟ್ಯಾಚು ತರ ಕೂತ್ಕೊಂಡಿದ್ದಾಳೆ ನೋಡು. ಇವಾಗ ಏನ್ ಮಾಡುದ್ ಬುಜ್ಜಿ? ಅಮ್ಮ, ಆಂಟಿನ ಎತ್ಕೊಂಡು ಹೋಗಿ ಬಿಸ್ಲಲ್ಲಿಟ್ರೆ ಅವರು ಕರಗಿ ಹೋಗ್ತಾರೆ ಅಲ್ವಾ? ಅಯ್ಯೋ, ಸಡನ್ ಆಗಿ ಹಾಗೆ ಕೂಲಿಂಗ್ ಅಲ್ಲಿ ಇರೋರ್ನ ಹೀಟ್ಗೆ ತಗೊಂಡ್ ಹೋಗ್ಬಾರ್ದು, ಮೆಲ್ಲೆ ಈ ಐಸ್ನ ಕರಗಿಸ್ಬೇಕು. ಆದ್ರೆ ಹೇಗೆ? ಆವಾಗ್ಲೇ ಸಡನ್ ಆಗಿ ಬನ್ನು ಆ ಐಸ್ ಮನೆಯೊಳಗಡೆ ಹೋದ. ಅವನ್ ಕೈಯಲ್ಲಿ ಒಂದು ಚಿಕ್ಕ ಪಾತ್ರೆನೋ ಇಟ್ಕೊಂಡಿದ್ದ. ಟುನಿ ಆಂಟಿ, ನಾನು ಈ ಐಸ್ನ ತಿನ್ನೋಣ ಅಂತ ಟ್ರೈ ಮಾಡ್ದೆ, ಆದ್ರೆ ಇದ್ರಲ್ಲಿ ಏನು ಟೇಸ್ಟ್ ಇಲ್ಲ. ಸ್ವಲ್ಪ ನೀವು ಈ ಐಸ್ ಮಾತ್ರ ಕೊಟ್ರೆ ನಾನು ರಸ್ನ ಹಾಕೊಂಡು ಕುಡಿತೀನಿ. ಹಾಗಂತ ಹೇಳಿ ಅವನು ಚಿಚುನ ನೋಡಿ, ಅರೆ ಪರವಾಗಿಲ್ವೇ, ನೀವು ಪೆಂಗ್ವಿನ್ ಸ್ಟ್ಯಾಚು ಎಲ್ಲ ಇಟ್ಕೊಂಡಿದ್ದೀರಾ, ಆದ್ರೆ ಇದಾತರ ಇಲ್ವಲ್ಲ, ಚಿಚು ಆಂಟಿ ತರ ಇದೆ, ನಿಜನಾ? ಏ ಬನ್ನು, ಪೆಂಗ್ವಿನ್ ಸ್ಟ್ಯಾಚು ಅಲ್ಲ ಕಣೋ, ಅದು ಚಿಚು ಆಂಟಿನೇ. ಅವ್ರ ಮನೆಯೊಳಗಡೆ ಬಂದು ಈ ರೀತಿ ಐಸ್ ಕ್ಯೂಬ್ ತರ ಹಾಕಿದ್ದಾರೆ. ಆವಾಗ ಬನ್ನು ನಗುತ್ತಾ, ಹಾ ಚಿಚು ಆಂಟಿ, ಇವಾಗ ನೀವು ನೋಡಕ್ಕೆ ಕಪ್ಪು ಐಸ್ ಕ್ರೀಮ್ ತರ ಇದ್ದೀರಾ. ಒಂದು ಕಡ್ಡಿ ಯಾರಾದ್ರೂ ಚುಚ್ಚಿ ಕೊಟ್ರೆ ನಿಮ್ಮನ್ನ ನಾನೇ ತಿನ್ಬಿಡ್ತೀನಿ. ಬನ್ನು, ತಮಾಷೆ ಮಾಡ್ಬೇಡ, ಅವಳನ್ನ ಹಾಗೇನೆ ಬಿಟ್ರೆ ಅವಳ ಪ್ರಾಣಕ್ಕೆ ಅಪಾಯ. ನಿನ್ನತ್ರ ಏನಾದ್ರೂ ಐಡಿಯಾ ಇದೆಯಾ? ಐಡಿಯಾನಾ? ಸರಿ, ಇವಾಗ ಫ್ರಿಜ್ಜಲ್ಲಿ ಐಸ್ ಜಾಸ್ತಿ ಆದ್ರೆ ಏನ್ ಮಾಡ್ತೀವಿ? ಡಿಫ್ರಾಸ್ಟ್ ಮಾಡ್ತೀವಿ ಅಲ್ವಾ? ಅದೇ ರೀತಿ ಆಂಟಿನ ಕೂಡ ಡಿಫ್ರಾಸ್ಟ್ ಮಾಡೋಣ. ನಾನು ಇವಾಗ್ಲೇ ಮನೆಗೆ ಹೋಗಿ ನನ್ನ ಸೀಕ್ರೆಟ್ ವೆಪನ್ನ ತಗೊಂಡ್ ಬರ್ತೀನಿ. ಬನ್ನು ತಕ್ಷಣ ಅಲ್ಲಿಂದ ಅವನ್ ಮನೆಗೆ ಹೋದ. ಅವ್ನ್ ರಿಟರ್ನ್ ಬರುವಾಗ ಕೈಯಲ್ಲಿ ಒಂದು ಹೇರ್ ಡ್ರೈಯರ್ನ ತಗೊಂಡ್ ಬಂದ. ಬನ್ನು, ಯಾಕೋ ಈ ಹೇರ್ ಡ್ರೈಯರು? ಆಂಟಿ, ಇದು ಸಾಧಾರಣ ಹೇರ್ ಡ್ರೈಯರ್ ಅಲ್ಲ, ನಮ್ಮ ಅಮ್ಮಂದು. ಇದ್ರಲ್ಲಿ ಹೀಟ್ ಗಾಳಿ ಬರುತ್ತೆ. ಈ ಹೀಟ್ ಗಾಳಿನ ಚಿಚು ಆಂಟಿ ಮೇಲೆ ನಾವು ಬೀಸಿದ್ರೆ ಅವಾಗ ಮೆಲ್ಲೆ ಐಸ್ ಕರಗಿ ಹೋಗುತ್ತೆ ಅಲ್ವಾ? ಸಮ್ಟೈಮ್ಸ್ ನನ್ನ ಬುದ್ಧಿವಂತಿಕೆ ನೋಡಿ ನಾನೇ ಆಶ್ಚರ್ಯ ಪಡ್ತೀನಿ. ಆದ್ರೆ ಬನ್ನು, ಬಿಸಿ ಗಾಳಿಗೆ ಒಂದ್ ವೇಳೆ ಆಂಟಿಗೆ ಬಿಸಿ ಬಿಸಿ ಆದ್ರೆ? ಅದೆಲ್ಲ ಏನೂ ಆಗಲ್ಲ. ಆಪರೇಷನ್ ಡಿಫ್ರಾಸ್ಟ್ ಸ್ಟಾರ್ಟ್. ಬನ್ನು ತಕ್ಷಣ ಆ ಹೇರ್ ಡ್ರೈಯರ್ನ ಆನ್ ಮಾಡ್ದ. ಹೇರ್ ಡ್ರೈಯರ್ ಆನ್ ಮಾಡಿದ ತಕ್ಷಣ ಅದ್ರೊಳಗಡೆಯಿಂದ ಬಿಸಿ ಬಿಸಿ ಗಾಳಿ ಬರ್ತಾ ಇತ್ತು. ಆವಾಗ ಬನ್ನು ಆ ಬಿಸಿ ಗಾಳಿನ ಚಿಚುಕಾಗೆಯ ಪಕ್ಕದಲ್ಲಿ ಇಟ್ಟ. ಬನ್ನು, ಸ್ವಲ್ಪ ದೂರ ಇಡೋ, ಅವಳ ರೆಕ್ಕೆ ಏನಾದ್ರೂ ಆಗ್ಬಿಡುತ್ತೆ. ಏನೂ ಆಗಲ್ಲ ಆಂಟಿ, ಈ ಕಡೆ ನೋಡಿ, ಈ ಐಸ್ ಎಲ್ಲ ಹೇಗೆ ಕರಗಿ ಹೋಗ್ತಿದೆ ಅಂತ. ಸ್ವಲ್ಪ ಸಮಯ ಬನ್ನು ಆ ಹೇರ್ ಡ್ರೈಯಲ್ಲಿ ಬರುವ ಬಿಸಿ ಗಾಳಿನ ಚಿಚು ಮುಖದಲ್ಲಿ ತೋರಿಸಿದಾಗ ಚಿಚು ಮೆಲ್ಲೆ ಕಣ್ಬಿಟ್ಲು. ಇವಾಗ್ಲೇ ಅವಳಿಂದ ಶ್ವಾಸಕ್ಕೂ ಆಗ್ತಾ ಇತ್ತು. ಆವಾಗ ಚಿಚುಕಾಗೆ ಕಷ್ಟಪಟ್ಟು ಚಳಿನೂ ಆಗ್ತಾ ಇದೆ, ಬಿಸಿನೂ ಆಗ್ತಾ ಇದೆ. ನೋಡಿದ್ರ ಆಂಟಿ, ನನ್ನ ಐಡಿಯಾ ಹೇಗ್ ವರ್ಕೌಟ್ ಆಗ್ತಿದೆ ಅಂತ? ಇವಾಗ ಬಾಡಿಗೆ ಕೊಡ್ತೀನಿ. ಚಿಚು ಇವಾಗ ಸರಿಯಾದ್ಲು. ಅವಳಿಗೆ ಚಳಿ ಅನಿಸ್ಲಿಲ್ಲ. ಆದ್ರೆ ಆ ಹೇರ್ ಡ್ರೈಯರ್ ಗಾಳಿಗೆ ಮೇಕಪ್ ಎಲ್ಲ ಕರಗಿ ಹೋಗಿ ನೋಡಕ್ಕೆ ಒಂದು ದೆವ್ವ ತರಾನೇ ಇದ್ಲು. ಹಬ್ಬ, ಇವಾಗ್ಲೇ ಪ್ರಾಣ ಬಂದ ಹಾಗಿದೆ. ಬನ್ನು, ಇದಕ್ಕೆಲ್ಲ ಕಾರಣ ನೀನೇ ಕಣೋ. ತುಂಬಾ ಥ್ಯಾಂಕ್ಸ್ ಕಣೋ, ನನ್ ಜೀವನ ಕಾಪಾಡಿದಕ್ಕೆ ತುಂಬಾ ತುಂಬಾ ಥ್ಯಾಂಕ್ಸ್. ಬನ್ನು ಹೆದರ್ಕೊಂಡು ಟುನಿ ಹಿಂದ್ಗಡೆ ಹೋಗಿ ನಿಂತ್ಕೊಂಡು, ಆಂಟಿ, ನೀವು ಥ್ಯಾಂಕ್ಸ್ ಹೇಳೋದು ಸ್ವಲ್ಪ ದೂರದಲ್ಲಿ ನಿಂತ್ಕೊಂಡು ಹೇಳಿ, ಪಕ್ಕದಲ್ಲಿ ಬರ್ಬೇಡಿ, ನಂಗೆ ಯಾಕೋ ಭಯ ಆಗ್ತಾ ಇದೆ. ಯಾಕೋ ಹೆದರ್ತಾ ಇದ್ಯಾ? ನಾನಿನ್ನ ಮುದ್ದಿನ ಅತ್ತೆ ಅಲ್ವಾ? ಆಂಟಿ, ಒಂದ್ಸಲ ಕನ್ನಡಿಯಲ್ಲಿ ನಿಮ್ಮ ಮುಖನ ನೋಡ್ಕೊಳ್ಳಿ, ಆವಾಗ ನಿಮ್ಗೆ ಗೊತ್ತಾಗುತ್ತೆ. ಟುನಿ ತಕ್ಷಣ ಅವಳ ಮನೆಗೆ ಹೋಗಿ ಚಿಚುಗೋಸ್ಕರ ಕನ್ನಡಿ ತಗೊಂಡ್ ಬಂದ್ ಕೊಟ್ಲು. ಚಿಚು ಆ ಕನ್ನಡಿಯಲ್ಲಿ ಅವಳ ಮುಖನ ನೋಡಿದಾಗ ಅವಳನ್ನ ನೋಡಿ ತುಂಬಾನೇ ಹೆದರಿದ್ಲು. ಅಯ್ಯೋ, ಯಾರಿದೋ ಈ ರಾಕ್ಷಸಿ, ಈ ದೆವ್ವ? ಅಯ್ಯೋ, ಏನಿದೋ ನನ್ನ ಕಾಸ್ಟ್ಲಿ ಮೇಕಪ್ಪು, ನನ್ನ ಕಾಸ್ಟ್ಲಿ ಕಾರ್ಡ್ಗೆ. ಏ ಬನ್ನು, ಏನೋ ಮಾಡಿದೀಯಾ? ಯಾಕೋ ನನ್ನ ಈ ತರ ದೆವ್ವ ತರ ಮಾಡಿದೀಯಾ ಹೇಳೋ? ಆಂಟಿ, ನಾನ್ ಕರ್ಗಿಸಿದ್ದೋ ಐಸ್ನ ಮಾತ್ರ, ಬೋನಸ್ ಆಗಿ ಮೇಕಪ್ ಕೂಡ ಕರ್ಗಿ ಹೋಯ್ತು. ಐಸ್ ಮನೇಲಿ ಈ ತರ ಮೇಕಪ್ ಯಾರಾದ್ರೂ ಹಾಕೊಳ್ತಾರಾ? ನಾನ್ ಹಾಕೊಳ್ತೀನಿ ಕಣೋ. ಇವಾಗ ಈ ಮುಖದೊಂದಿಗೆ ನಾನು ಹೊರಗಡೆ ಹೋದ್ರೆ ಎಲ್ರೂ ಕಲ್ ತಗೊಂಡು ಹೊಡಿತಾರೆ, ನಾನ್ ಸತ್ತೇ ಹೋಗ್ತೀನಿ. ಇದ್ರಲ್ಲಿ ಯಾರು ಗಮನಿಸದೇ ಇರುವ ಒಂದು ವಿಷಯ ಏನು ಅಂದ್ರೆ, ಆ ಹೇರ್ ಡ್ರೈಯನ್ನ ಬನ್ನು ಆಫ್ ಮಾಡಕ್ಕೆ ಬರ್ತೋದ. ಆವಾಗ ಆ ಹೇರ್ ಡ್ರೈಲಿಂದ ಬರುವ ಬಿಸಿ ಗಾಳಿ ಆ ಐಸ್ ಮನೆಯಲ್ಲಿ ಬೀಳ್ತಾನೆ ಇತ್ತು. ಆವಾಗ ಆ ಐಸ್ ಎಲ್ಲ ಕರಗಿ ಹೋಗಿ ಟಪ್ ಟಪ್ ಅಂತ ನೀರು ಬೀಳ್ತಾ ಇತ್ತು. ಆವಾಗ ಟುನಿ ಅದನ್ನ ನೋಡಿ ಮಳೆ ಬರ್ತಿದ್ಯೋ ಏನೋ ಅಂತ ಅನ್ಕೊಂಡ್ಲು. ಮಳೆ ಅಲ್ಲ ಆಂಟಿ, ಅಲ್ಲಿ ನೋಡಿ, ಆ ಹೀಟನ್ನ ಆಫ್ ಮಾಡಿಲ್ಲ, ಆ ಬಿಸಿ ಗಾಳಿಗೆ ಈ ಮನೆನೇ ಕರಗಿ ಹೋಗ್ತಾ ಇದೆ. ಅಮ್ಮ, ಅಲ್ಲಿ ನೋಡಮ್ಮ, ಆ ಗೋಡೆ ಅರ್ಧ ಕರ್ಗಿ ಹೋಯ್ತು, ಇವಾಗ ಬಿದ್ದೋಗುತ್ತೆ ಮನೆ. ಅಯ್ಯೋ, ಈ ಮನೆನೂ ಬಿದ್ದೋದ್ರೆ ಈ ಮುಖಾನ ಇಟ್ಕೊಂಡು ನಾನು ಎಲ್ಲಿಗೋಗೋದು ಟುನಿ? ಸಡನ್ ಆಗಿ ಆ ಐಸ್ ಮನೆ ಕರಗಿ ಕೆಳಗಡೆ ಬಿದ್ದೋಯ್ತು. ಹೊರಗಡೆಯಿಂದ ಇದನ್ನ ನೋಡ್ತಾ ಇದ್ದ ಚೋಟು ಜೋರಾಗಿ ನಗಾಡ್ತಿದ್ಲು. ಅರೇ, ಏನ್ ಟುನಿ, ಎಲ್ರೂ ಈ ಸಮ್ಮರಲ್ಲಿ ಐಸ್ ಬಕೆಟ್ ಚಾಲೆಂಜ್ ಏನಾದ್ರೂ ಮಾಡ್ತಾ ಇದ್ದೀರಾ ಏನೋ? ಅಯ್ಯೋ, ನಿನ್ನ ಐಸ್ ಮನೆ. ಆವಾಗ ಟುನಿ ಕೋಪದಿಂದ, ಬನ್ನು, ಎಲ್ಲದಕ್ಕೂ ಕಾರಣ ನೀನೇ ಕಣೋ, ಆ ಹೀಟನ್ನು ಸ್ವಲ್ಪ ನೀನು ಆಫ್ ಮಾಡ್ಬೋದಾಗಿತ್ತಲ್ವಾ? ಆಂಟಿ, ನಾನು ಕಾಪಾಡಕ್ಕೆ ನೋಡ್ದೆ,
ಆದ್ರೆ ಈ ರೀತಿ ಆಗುತ್ತೆ ಅಂತ ಯಾರಿಗ್ ಗೊತ್ತೋ ಏನೋ ಗೊತ್ತಿಲ್ಲದೆ ಮಾಡ್ಬಿಟ್ಟೆ. ಅಯ್ಯೋ ಈ ಮುಖ ಇಟ್ಕೊಂಡು ನಾನು ಎಲ್ಲಿಗೆ ಹೋಗೋದು ಅರ್ಥ ಆಗ್ತಿಲ್ಲ. ಆವಾಗ್ಲೇ ಮಹಿ ಅಲ್ಲಿಗೆ ಬಂದು ಚಿಚುನ ನೋಡಿ, ಯಾರೇ ನೀನೋ, ಯಾವೂರ್ ದೆವ್ವ ನೀನೋ, ಯಾವೂರಿಂದ ನಮ್ಮೂರಿಗೆ ಬಂದಿದೀಯಾ? ಏ ಬನ್ನೋ, ಹೋಗಿ ಆ ಗನ್ ತಗೊಂಡ್ ಬರೋ. ಅಯ್ಯೋ ಮಹಿ ಅವ್ರೆ, ನಾನೇ ನಿಮ್ ಚಿಚುಕಾಗೆ. ಎಲ್ರೂ ಚಿಚುಕಾಗೆ ಪರಿಸ್ಥಿತಿ ನೋಡಿ ಜೋರಾಗಿ ನಗಾಡ್ತಾ ಇದ್ರು. ಆವಾಗ ಚಿಚುಕಾಗೆ ಬೇಜಾರಿಂದ ತಲೆ ಬಗ್ಗೆ ಅಲ್ಲಿಂದ ಅವಳ ಮನೆಗೆ ಹಾರ್ಕೊಂಡು ಹೋಗ್ತಿದ್ಲು. ಅಡಗಿನಲ್ಲಿ ಪಕ್ಷಿಗಳ ಮನೆ. ಪಕ್ಷಿಗಳ ಗ್ರಾಮದಲ್ಲಿ ಎಲ್ಲ ಪಕ್ಷಿಗಳು ಅವರವರ ಚಿಕ್ಕ ಮನೆಯಲ್ಲಿ ಸಂತೋಷವಾಗಿ ಬಾಳ್ತಾ ಇದ್ರು. ಆದ್ರೆ ಮನುಷ್ಯರ ಲೋಕದಲ್ಲಿ ಬರುವ ಬದಲಾವಣೆನ ನೋಡಿ ಚಿಚುಕಾಗೆಗೆ ದುರಾಸೆ ಉಂಟಾಯಿತು. ಆ ದಿನ ಸಂಜೆ ಸಮಯ 5 ಗಂಟೆಗೆ ಊರಿನ ಮಧ್ಯದಲ್ಲಿ ಎಲ್ಲ ಪಕ್ಷಿಗಳು ಕೂಡಿದ್ದಾಗ ಚಿಚುಕಾಗೆ ಅವ್ರ ಹತ್ರ ಈ ರೀತಿ ಹೇಳಿತು. ಹಲೋ ಸ್ನೇಹಿತರೆ, ನಾವು ಇನ್ನು ಎಷ್ಟು ದಿನಗಳ ಕಾಲ ಈ ಮಣ್ಣಿನ ಮನೆಯಲ್ಲಿ, ಗುಡಿಸಲ ಮನೆಯಲ್ಲಿ ಜೀವನ ಮಾಡೋದು? ಪಟ್ಟಣದಲ್ಲೆಲ್ಲ ಎಲ್ಲ ಪಕ್ಷಿಗಳು ದೊಡ್ಡ ದೊಡ್ಡ ಬಂಗ್ಲೆಯಲ್ಲಿ, ಸ್ವಿಮ್ಮಿಂಗ್ ಪೂಲಲ್ಲಿ, ಎಸಿ ರೂಮಲ್ಲಿ ಸಂತೋಷವಾಗಿ ಇದ್ದಾರೆ. ಹೌದಾ ಚಿಚ್ಚು? ಹಾಗಾದ್ರೆ ನಮಗೆ ಮಾತ್ರ ಯಾಕೆ ಈ ರೀತಿ ಮನೆ ಇಲ್ಲ? ಅದಕ್ಕೇನೆ ನಾನು ನಿಮ್ಗೆಲ್ಲರಿಗೂ ಬಂಪರ್ ಆಫರ್ ತಂದಿದ್ದೀನಿ. ಸಿಟಿಯಿಂದ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡೋರು ನಮ್ಮ ಊರಿಗೆ ಬಂದು ನಮ್ಮ ಜಾಗದಲ್ಲಿ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ ಕಟ್ಟಿಕೊಡ್ತಾರಂತೆ. ಅಪಾರ್ಟ್ಮೆಂಟಾ? ನಮ್ಮ ಸಣ್ಣ ಸ್ಥಳದಲ್ಲಿ ಅಪಾರ್ಟ್ಮೆಂಟ್ನ ಹೇಗೆ ಕಟ್ತಾರೆ ಚಿಚ್ಚು? ಅದೇ ತುನಿ ಮ್ಯಾಜಿಕ್ಕು. ಅವರು ನಮ್ಮ ಎಲ್ಲಾ ಸ್ಥಳವನ್ನು ಒಟ್ಟುಗೂಡಿಸಿ ಅದರಲ್ಲಿ ದೊಡ್ಡ ಕಾಂಪ್ಲೆಕ್ಸ್ ನ ಕಟ್ತಾರೆ. ಕಾಂಪ್ಲೆಕ್ಸ್ ಅಲ್ಲಿ ನಮ್ಮ ಎಲ್ಲರಿಗೂ ಡಬಲ್ ಬೆಡ್ರೂಮ್ ನ ಕಟ್ಟಿ ಕೊಡ್ತಾರೆ. ಹಾಗೇನೆ ಕೈಗೆ 1 ಲಕ್ಷ ಅಡ್ವಾನ್ಸ್ ಕೊಡ್ತಾರೆ. ಮಹಿ ಹದ್ದು ಆಲೋಚನೆ ಮಾಡಿ, ಉಚಿತವಾಗಿ ಮನೆ, ಕೈಗೆ ಹಣ, ಆಲೋಚನೆ ಚೆನ್ನಾಗಿದೆ. ಅಯ್ಯೋ ಚಿಚ್ಚು, ನಮ್ಮ ಸ್ವಂತ ಮನೆ ಗೂಡುಗಳಲ್ವಾ, ಹೊಸದಾಗಿದೆ. ನೀವು ಹಳೆ ಕಾಲದವರು, ಇವಾಗ ಎಲ್ಲ ಟ್ರೆಂಡಿಂಗ್ಗೆ. ನಾವು ಒಂದು ಸಹಿ ಹಾಕಿದ್ರೆ ಸಾಕು, ಬೆಳಿಗ್ಗೆ ಆಗುವಾಗ ನಾವು ಎಸಿ ರೂಮಲ್ಲಿ ಇರ್ತೀವಿ. ಮಳೆ ಬಂದಾಗ ನಮ್ಮ ಗೂಡು ಅಥವಾ ಗುಡಿಸಲು ಬಿದ್ದೋಗುತ್ತೆ ಎನ್ನುವ ಭಯ ನಮಗೆ ಇರದೇ ಬೇಕಾಗಿಲ್ಲ. ಮಮ್ಮಿ, ಎಸಿ ರೂಮ್ ಅಂತೆ, ನನಗೆ ಎಸಿ ರೂಮ್ ಬೇಕು, ಸ್ವಿಮ್ಮಿಂಗ್ ಪೂಲ್ ಬೇಕು, ಬೇಗ ನೀವು ಸೈನ್ ಹಾಕಿ ಮಮ್ಮಿ. ನನ್ ಮನೆ ಹಳೇದಾಗಿದೆ, ರಿಪೇರಿ ಮಾಡುವಷ್ಟು ನನ್ ಜೊತೆ ಹಣ ಇಲ್ಲ. ಹೊಸದು ಕಟ್ಟೋಣ ಅಂದ್ರೆ ಅದಕ್ಕಿಂತ ಇನ್ನೇನಿದೆ. ಸರಿ, ನಾನ್ ರೆಡಿ. ನನ್ ಮನೆ ನನ್ ತಾತನ ಕಾಲದ್ದು, ಅದನ್ನ ಮಾರಾಟ ಮಾಡ್ಬೇಕಂದ್ರೆ ನನ್ಗೆ ಬೇಜಾರಾಗುತ್ತೆ. ನೀ ಸೆಂಟಿಮೆಂಟಲ್ಲಿ ಹೊಟ್ಟೆ ತುಂಬದಿಲ್ಲ. ನೀನು ನಿನ್ ಮಗಳ ಬುಜ್ಜಿಯ ಜೀವನವನ್ನು ನೋಡು. ಯಾಕೆ ಹಳೆ ಕಾಲಕ್ಕೆಲ್ಲ ಆಲೋಚನೆ ಮಾಡ್ತಿದೀಯಾ? ನಾಳೆ ಆಫೀಸರ್ಸ್ ಎಲ್ಲ ಬರ್ತಾರೆ, ನಾವು ಸಹಿ ಮಾಡಿ ಕೊಟ್ರೆ ಸಾಕು, ನಮಗೆ ಮನೆನ ಕಟ್ಟಿ ಕೊಡ್ತಾರೆ. ಚಿಚುಕಾಗೆಯ ಮಾತನ್ನ ಕೇಳಿ ಎಲ್ರು ತುಂಬಾನೇ ಸಂತೋಷಪಟ್ರು. ಹೊಸ ಜೀವನ ಸಿಗುತ್ತೆ ಅನ್ನುವ ಅತಿ ಆಸೆ ಅವರಿಗಿತ್ತು. ಮರುದಿನ ಬೆಳಗ್ಗೆ ಚಿಚುಕಾಗೆ ಕೆಲವು ಹದ್ದುಗಳನ್ನ ಕರ್ಕೊಂಡು ಅಲ್ಲಿಗೆ ಬಂತು. ಅವ್ರ ಹತ್ರ ಕೆಲವು ಡಾಕ್ಯುಮೆಂಟ್ಸ್ ಇತ್ತು. ಇಲ್ಲಿ ನೋಡಿ ಸರ್, ಈ ಜಾಗಕ್ಕೆ ಇವರೇ ಓನರ್ಸ್. ನೀವು ಸೈನ್ ಹಾಕಿಸ್ಕೊಳ್ಳಿ, ಹಣವನ್ನು ನನ್ ಜೊತೆ ಕೊಡಿ, ನಾನ್ ಹಂಚ್ತೀನಿ. ಸರಿ ಚಿಚ್ಚು, ನೀನ್ ಹೇಳಿದ್ರೆ ಸರಿಯಾಗಿರುತ್ತೆ. ಬನ್ನಿ, ಎಲ್ಲರೂ ಇಲ್ಲಿ ಬಂದು ತಂಬಿಡಿ. ಚೋಟುಗಿಳಿ ಸೈನ್ ಹಾಕಿ, ಸರ್ ನನಗೆ ಫಸ್ಟ್ ಫ್ಲೋರ್ ಅಲ್ಲೇ ಮನೆ ಬೇಕು, ಮೆಟ್ಲು ಹತ್ತಕ್ಕಾಗಲ್ಲ. ನನಗೆ ಕಿಚನ್ ಪಕ್ಕನೇ ಬೆಡ್ರೂಮ್ ಬೇಕು. ಟೋನಿ ಸ್ವಲ್ಪ ಹೆದರ್ಕೊಂಡೇ ಸೈನ್ ಹಾಕಿದ್ಲು. ಅಯ್ಯೋ, ನನ್ನ ಗುಡಿಸಲು ಮನೆ ಹೋಗ್ಬಿಡುತ್ತೆ. ಸರಿ, ನನ್ ಮಗಳಿಗೋಸ್ಕರ ತಡ್ಕೋತೀನಿ. ಎಲ್ರೂ ಅವರವರ ಜಾಗಗಳನ್ನ ಆ ಏಜೆನ್ಸಿಗೆ ಬರೆದು ಕೊಟ್ರು. ಚಿಚುಕಾಗೆ ಆ ಪತ್ರಗಳನ್ನ ಆ ಏಜೆನ್ಸಿಗೆ ಕೊಟ್ಟು ಅವ್ರು ಕೊಟ್ಟ ಒಂದು ಹಣದ ಮೂಟೆನ ಅವಳು ತಗೊಂಡ್ಲು. ಫ್ರೆಂಡ್ಸ್, ಇನ್ ಮುಂದೆ ನಾವು ಕೋಟೀಶ್ವರರು. ನಮ್ಮ ಹಣ ನಮ್ಗೆ ಬಂದಿದೆ. ನಾಳೆ ಇದನ್ನ ಬ್ಯಾಂಕಿಗೆ ಹೋಗಿ ನಿಮ್ಮ ಹೆಸರಿಗೆ ಟ್ರಾನ್ಸ್ಫರ್ ಮಾಡ್ತೀನಿ. ಇವಾಗ ಬುಲ್ಡೋಸರ್ ಬರುತ್ತೆ, ಈ ಗುಡಿಸಲ್ನೆಲ್ಲ ಕ್ಲಿಯರ್ ಮಾಡುತ್ತೆ. ನಾವು ಮನೆ ಖಾಲಿ ಮಾಡ್ಬೇಕು. ಅಷ್ಟು ಬೇಗನಾ? ನಾವು ಇವಾಗ ಎಲ್ಲಿಗೆ ಹೋಗೋದು? 1 ವಾರ ಆ ನದಿ ತೀರದಲ್ಲಿರುವ ಮರದಲ್ಲಿ ಜೀವನ ಮಾಡಿ, ಇಲ್ಲದಿದ್ರೆ ಟೆಂಪ್ರವರಿ ಟೆಂಟ್ ಕಟ್ಕೊಳ್ಳಿ. ನಾನು ಪಟ್ಟಣಕ್ಕೆ ಹೋಗಿ ಏರ್ಪಾಡು ಮಾಡಿ ಬರ್ತೀನಿ. ಪಕ್ಷಿಗಳು ಎಲ್ರೂ ಅವರವರ ಮನೇನ ಖಾಲಿ ಮಾಡ್ಕೊಂಡು ಊರಿನ ಗಡಿಯಲ್ಲಿರುವ ಮರದ ಕೆಳಗಡೆ ಹೋದ್ರು. ಚಿಚುಕಾಗೆ ಮಾತ್ರ ಹಣ ಹಾಗೂ ಅವಳ ಮಗ ಚಿನ್ನುನ ಕರ್ಕೊಂಡು ಅಲ್ಲಿಂದ ಹೋಗ್ಬಿಟ್ಲು. ಹೀಗೆ 1 ವಾರನೂ ಆಯ್ತು. ಪಾಪ ಪಕ್ಷಿಗಳು ಎಲ್ರೂ ಕೂಡ ಮರದ ಕೆಳಗಡೆ ಸೊಳ್ಳೆ ಕಚ್ಚುವ ಜಾಗದಲ್ಲಿ ಬಿಸಿಲಲ್ಲಿ ಒಣಗುತ್ತಾ, ಮಳೆಯಲ್ಲಿ ನೆನೆಯುತ್ತಾ, ಚಳಿಯಲ್ಲಿ ನಡುಕ್ತಾ ಇದ್ರು. ಚಿಚುಕಾಗೆ ಫೋನ್ ಸ್ವಿಚ್ ಆಫ್ ಅಂತ ಬರ್ತಾ ಇತ್ತು. ಏನೇ ತುನಿ, ಚಿಚ್ಚು ಹೋಗಿ 1 ವಾರ ಆಯ್ತು, ಚಿಚ್ಚುನು ಬರ್ಲಿಲ್ಲ, ಕಂಪನಿಯವರು ಬರ್ಲಿಲ್ಲ, ಶೆಡ್ಡು ಹಾಕಿಲ್ಲ. ನಂಗೆ ಯಾಕೋ ಭಯ ಆಗ್ತಿದೆ. ಇದು ಚೋಟು, ನನಗೂ ಕೂಡ ಯಾಕೋ ಭಯ ಆಗ್ತಿದೆ. ಅವತ್ತು ಹಣವನ್ನು ತೆಗೆದುಕೊಂಡು ಹೋದ ಚಿಚ್ಚು ವಾಪಸ್ ಬರ್ಲೇ ಇಲ್ಲ. ನಾನು ಆ ಸಿಟಿಗೆ ಹೋಗಿ ನೋಡಿ ಬರ್ತೀನಿ. ನಿಜವಾಗ್ಲೂ ಆ ಕಂಪನಿ ಇದೆಯಾ ಇಲ್ವಾ ಅಂತ ನೋಡ್ಕೊಂಡ್ ಬರ್ತೀನಿ. ಮಹಿ ಹದ್ದು ಬೆಳಗ್ಗೆ ಹೋಗಿ ಸಂಜೆ ಸಮಯ ವಾಪಸ್ ಬಂತು. ಅದ್ರ ಮುಖ ಬಾಡಿ ಹೋಗಿತ್ತು. ದೊಡ್ಡಮ್ಮ, ನಮ್ಮ ಮನೆ ಯಾವಾಗ ಕಟ್ತಾರೆ? ನಾವು ಯಾವಾಗ ಎಸಿ ಮನೆಗೆ ಹೋಗ್ತೀವಿ? ಮಹಿ ಹದ್ದು ಅಳುತ್ತಾ, ಫ್ರೆಂಡ್ಸ್, ನಾವೆಲ್ಲ ಮೋಸ ಹೋಗಿದ್ದೀವಿ. ಆ ಚಿಚ್ಚು ನಮ್ನೆಲ್ಲ ಏಮರ್ಸಿ ನಮ್ಮ ಹಣವನ್ನು ತಗೊಂಡು ಊರ್ ಬಿಟ್ಟು ಓಡೋಗಿದೆ. ಸಿಟಿಯಲ್ಲಿ ಆ ರೀತಿ ಕಂಪನಿಯವರು ಯಾರು ಕೂಡ ಇಲ್ಲ.
ಅಕ್ರಮವಾಗಿ ಜಾಗವನ್ನು ತಗೊಳ್ಳೋರ್ ಜೊತೆ ನಮ್ಮ ಸಹಿಯನ್ನು ಹಾಕಿ ನಮ್ಮ ಜಾಗವನ್ನು ಅವರಿಗೆ ಮಾರಾಟ ಮಾಡಿ ಆ ಹಣವನ್ನು ತೆಗೆದುಕೊಂಡು ಚಿಚ್ಚು ಪರಾರಿಯಾಗಿದ್ದಾಳೆ. ಎಲ್ರೂ ಅದನ್ನ ಕೇಳಿ ಶಾಕ್ ಆದ್ರು. ಪಾಪ ಜೋರಾಗಿ ಅಳ್ತಾ ಇದ್ರು. ಅಯ್ಯೋ, ನನ್ ಮನೆ, ನನ್ ತಾತನ್ ಕಾಲದ ಮನೆ, ಆ ಚಿಚ್ಚುನ ನಂಬಿ ಇರೋದ್ನೆಲ್ಲ ಕಳ್ಕೊಂಡ್ಬಿಟ್ನಾ. ನನ್ ಮಗಳನ್ನ ನಾನು ಇವಾಗ ಎಲ್ಲಿಟ್ಟು ಕಾಪಾಡೋದು? ಚಿಚ್ಚು ಫ್ರೆಂಡ್ ಅಂತ ನಂಬಿದ್ರೆ ಕತ್ಕೊಯ್ತೀಯಾ? ನೀನು ಹುಳ ತಳ್ಳಿಯೇ ಸಾಯ್ತೀಯಾ? ನಿಗೆ ಎಸಿ ಇಲ್ಲ, ದೊಡ್ಡ ಮನೆ ಇಲ್ಲ, ಸ್ವಿಮ್ಮಿಂಗ್ ಪೂಲ್ ಇಲ್ಲ, ಇವಾಗ ಊಟ ಕೂಡ ಇಲ್ಲ. ನಾವು ಭಿಕ್ಷುಕರಾಗ್ಬಿಟ್ವಾ? ಬನ್ನು, ಅಳ್ತಾ ಇದ್ರೆ ಸಮಸ್ಯೆ ತೀರಲ್ಲ ಕಣೋ. ಆ ದಿನ ರಾತ್ರಿ ಪಕ್ಷಿಗಳು ಎಲ್ರೂ ಕೂಡ ಪಾಪ ಚಳಿಯಲ್ಲಿ ನಡುಗುತ್ತಾ ಮರದ ಕೆಳಗಡೆ ಮಲಗಿ ನಿದ್ರೆ ಮಾಡಿದ್ರು. ಆವಾಗ ಮಳೆ ಸುರಿಯಕ್ಕೆ ಶುರುವಾಯಿತು. ಮರುದಿನ ಬೆಳಗ್ಗೆ ಮಳೆ ನಿಂತೋಯ್ತು. ಆದ್ರೆ ನದಿ ನೀರು ಉಕ್ಕಿ ಊರೊಳಗಡೆ ಬರ್ತಾ ಇತ್ತು. ಅದನ್ನ ನೋಡಿ ದೊಡ್ಡವರು ಎಲ್ರೂ ಕೂಡ ಬೇಜಾರ್ ಮಾಡ್ಕೊಳ್ತಿದ್ರು. ಚಿಕ್ಕ ಮಕ್ಕಳಾದ ಬುಜ್ಜಿ ಹಾಗೂ ಬನ್ನು ಅಲ್ಲಿ ಆಟ ಆಡ್ತಾ ಇದ್ರು. ಬುಜ್ಜಿ, ನೋಡ್ದ, ನಮ್ಮ ಹಳೆ ಮನೆನ ನೆಲ ಸಮಾನ ಮಾಡ್ಬಿಟ್ಟಿದ್ದಾರೆ. ಅಲ್ಲಿ ಎಲ್ಲ ನೀರಿದೆ. ಇನ್ ಮುಂದೆ ನಾವು ಎಲ್ಲಿ ಮನೆಯನ್ನು ಕಟ್ಕೊಳ್ಳೋದು? ಹೌದು ಕಣೋ ಬನ್ನು, ನಾವು ನೆಲದ ಮೇಲೆ ಮನೆ ಕಟ್ಟೋಣ ಅಂದ್ರೆ ನಮಗೆ ಭೂಮಿ ಇಲ್ಲ. ಮರದ ಮೇಲೆ ಕಟ್ಕೊಳ್ಳೋಣ ಅಂದ್ರೆ ಯಾವಾಗ ಮರವನ್ನು ಕತ್ತರಿಸ್ತಾರೆ ಅಂತ ಗೊತ್ತಿಲ್ಲ. ಇವಾಗ ಏನ್ ಮಾಡೋದು? ಆವಾಗ್ಲೇ ನೀರಿನಲ್ಲಿ ಒಂದು ಹಲಗೆ ಹುಡ್ಕೊಂಡು ಹೋಗ್ತಾ ಇತ್ತು. ಅದ್ರ ಮೇಲೆ ಒಂದು ಕಪ್ಪೆ ಕೂತ್ಕೊಂಡಿತ್ತು. ಅದು ಆ ಕಡೆ ಈ ಕಡೆ ತೇಲ್ತಾ ಇತ್ತು, ಆದ್ರೆ ನೀರಲ್ಲಿ ಮುಳುಗ್ಲಿಲ್ಲ. ಏ ಬುಜ್ಜಿ, ಅಲ್ಲಿ ನೋಡ್ದ, ಕಪ್ಪೆ ಮರದ ಪೀಸ್ ಮೇಲೆ ಇದೆ, ಆದ್ರೆ ಆ ನೀರೊಳಗೆ ಮುಳುಗ್ಲಿಲ್ಲ. ಅದನ್ನ ನೋಡುವಾಗ ನನಗೆ ಇವಾಗ ಒಂದು ಆಲೋಚನೆ ಬರ್ತಾ ಇದೆ. ಏನೋ ಹೇಳ್ತಿದ್ಯಾ ಬನ್ನು? ಅಜ್ಜಿ, ನಾವು ನೀರಿನ ಮೇಲೆ ಮನೆಯನ್ನು ಕಟ್ಕೊಳ್ಳೋಣ. ನೀರಿನ ಮೇಲೆ ಇರುವ ಬೋಟಲ್ಲಿ, ಅದೇ ಹೌಸ್ ಬೋಟು. ಕೇರಳದಲ್ಲೆಲ್ಲ ಅದೇ ರೀತಿ ಮನೆ ಕಟ್ಕೊಂಡು ಜೀವನ ಮಾಡ್ತಾ ಇದ್ದಾರಂತೆ. ಎಲ್ಲಾನು ಚೆನ್ನಾಗಿರುತ್ತೆ. ಏ ಬನ್ನು, ವಂಡರ್ಫುಲ್ ಐಡಿಯಾ ಕಣೋ. ನೀರಿನೊಳಗೆ ಇದ್ರೆ ನಮಗೆ ಜಾಗದ ಸಮಸ್ಯೆ ಇರಲ್ಲ, ಯಾರ ಪರ್ಮಿಷನ್ ಬೇಕಾಗಿಲ್ಲ. ಮಳೆ ಬಂದ್ರು ನೀರೊಳಗೆ ಮುಳುಗಲ್ಲ, ಬಂದ್ರು ನೀರಿನ ಮೇಲೆ ತೇಲ್ಬಹುದು. ಶತ್ರುಗಳು ಬಂದ್ರು ಕೂಡ ನಮ್ಮ ಗೂಡನ್ನು ಬೇರೆ ಕಡೆಗೆ ಬದಲಾಯಿಸಬಹುದು. ಬಾ, ಅಮ್ಮ ಜೊತೆ ಹೋಗಿ ಹೇಳೋಣ. ಮಕ್ಳಿಬ್ರು ತಕ್ಷಣ ದೊಡ್ಡವರ ಹತ್ತಿರ ಹೋಗಿ, ಅಮ್ಮ ಎದ್ದೇಳಿ, ಯಾರು ಅಳ್ಬೇಡಿ, ನಮಗೆ ಮನೆ ಇಲ್ಲ ಅಂತ ಚಿಂತೆ ಮಾಡ್ಬೇಡಿ. ನಾವು ನೀರಿನ ಮೇಲೆ ಮನೆ ಕಟ್ಟೋಣ, ಯಾರಿಗೂ ಎದುರ್ಬೇಕಾದ ಅವಶ್ಯಕತೆ ಇಲ್ಲ. ಏನು, ನೀರಲ್ಲಿ ಮನೆನಾ? ನನ್ನಿಂದ ನೀರೊಳಗೆ ಈಜಲಿಕ್ಕಾಗಲ್ಲ ಕಣೋ. ಇಲ್ಲ ಆಂಟಿ, ನಾವು ಹಡಗಲ್ಲಿ ಮನೆ ಕಟ್ಟುವ ರೀತಿ ಮನೆಯನ್ನು ಕಟ್ಕೊಳ್ಳೋಣ. ಎಷ್ಟೋ ಮರದ ಪೀಸುಗಳು, ತುಂಡುಗಳು ಅಲ್ಲಲ್ಲಿ ಬಿದ್ದಿದೆ. ಅದನ್ನೆಲ್ಲ ಕಟ್ಟಿ ಗಟ್ಟಿಯಾಗಿ ನೀರಿನ ಮೇಲೆ ಮನೆಯನ್ನು ಕಟ್ಟೋಣ. ನೀರಿನ ಮೇಲೆ ಮನೆನಾ? ಬುಜ್ಜಿ, ಇದು ಸಾಧ್ಯನಾ? ಮಳೆ ಬಂದ್ರೆ ಕೊಚ್ಕೊಂಡು ಹೋಗಲ್ವಾ? ಮಹಿಹದ್ದು ಆಲೋಚನೆ ಮಾಡಿ, ತುನಿ, ಮಕ್ಕಳು ಹೇಳೋದು ಕೂಡ ನಿಜಾನೇ. ಕೇರಳದಲ್ಲಿ ಮನುಷ್ಯರು ನೀರ್ ಮೇಲೆ, ಬೋಟ್ ಮೇಲೆ ಮನೆಯನ್ನು ಕಟ್ಟಿಕೊಂಡು ಸಂತೋಷವಾಗಿ ಜೀವನ ಮಾಡ್ತಿದ್ದಾರೆ. ನಾವು ಕೂಡ ಅವರ ಹಾಗೆ ಬಿದಿರುಗಳು, ಮರದ ತುಂಡುಗಳಿಂದ ಮನೆಯನ್ನು ಗಟ್ಟಿಯಾಗಿ ಕಟ್ಟಿ ಒಬ್ಬರಿಗೊಬ್ಬರ ಮನೆಯನ್ನು ಕಟ್ಕೊಳ್ಳೋಣ. ಅದು ಒಂದು ನೋಡ್ಲಿಕ್ಕೆ ಸುಂದರವಾಗಿರುತ್ತೆ. ಮಗಿಯವರು ಹೇಳ್ತಾ ಇದ್ದಾರೆ ಅಂದ್ರೆ ಅದು ಎಲ್ಲವೂ ಸರಿಯಾಗಿರುತ್ತೆ. ಎಷ್ಟೋ ಕಳ್ಕೊಂಡು ಇದರಲ್ಲಿ ಇನ್ನು ಕಳ್ಕೊಳ್ಳಕ್ಕೇನಿದೆ? ಅದು ಮಾತ್ರ ಅಲ್ಲ, ನಾವು ನೀರಿನ ಮೇಲೆ ಇರುವುದರಿಂದ ಪ್ರತಿದಿನ ಮೀನ್ನ ಹಿಡಿದು ನಾನ್ ವೆಜ್ ಸಾರ್ ಮಾಡಿ ತಿನ್ಬೋದು. ಒಬ್ಬ ಆಳಾದವನು ತಿನ್ನೋದ್ರ ಬಗ್ಗೆನೇ ಆಲೋಚನೆ ಮಾಡ್ತಾನೆ. ಸರಿ ಸರಿ, ಬನ್ನಿ ಬನ್ನಿ, ಮನೆ ಕಟ್ಟಕ್ ಹೋಗೋಣ. ಎಲ್ರೂ ನಿರಾಸೆಯನ್ನ ಬಿಟ್ಟು ಕೆಲಸ ಮಾಡಕ್ಕೆ ಶುರು ಮಾಡಿದ್ರು. ನದಿ ತೀರದಲ್ಲಿದ್ದ ಹಡಗುಗಳನ್ನ ತಗೊಂಡ್ ಬಂದು ಅದರಲ್ಲಿ ಬಿದಿರಿನ ಕೊಂಬೆಗಳಿಂದ ತುನಿಗುಬ್ಬಚ್ಚಿ ಒಂದ್ ಹಡಗಿನಲ್ಲಿ ಒಂದ್ ಮನೆ ಕಟ್ಕೊಂಡ್ಲು. ಚೋಟುಗಿಳಿ 2 ಹಡಗನ್ನ ಸೇರಿಸಿ ಬನ್ನುಗೋಸ್ಕರನು 2 ಮನೆನ ಕಟ್ಟದ್ಲು. ಅದು ತುಂಬಾ ಅಂದವಾಗಿತ್ತು. ಹಾಗೇನೆ ಮಹಿಹದ್ದು ಇನ್ನೊಂದು ಹಡಗಲ್ಲಿ ಎತ್ತರವಾದ ಒಂದು ಮನೇನ ಕಟ್ಕೊಳ್ತು. ನನಗೆ ಮನೆಯಲ್ಲಿ ಕಿಟಕಿನ ದೊಡ್ಡದಾಗಿ ಇಡು. ನಾನು ಮೀನಿಗೆ ಹಾಯಿ ಹೇಳ್ಬೇಕು, ಹಾಗೇನೆ ಹೊರಗಡೆ ನೋಡ್ಬೇಕು. ಮಾಡ್ತೀನಿ ಕಣೋ, ನೀನು ಆ ಹಗ್ಗನ ಗಟ್ಟಿಯಾಗಿ ಕಟ್ಟು. ಪಕ್ಷಿಗಳೆಲ್ರೂ 1 ವಾರ ಕಷ್ಟಪಟ್ಟು ಒಂದೊಂದ್ ಹಡಗಿನಲ್ಲಿ ಒಂದೊಂದ್ ಮನೇನ ಕಟ್ಕೊಂಡ್ರು. ಅದಕ್ಕೆ ಪೇಂಟ್ ಹೊಡೆದ್ರು. ನೋಡಕ್ಕೆ ಚೆನ್ನಾಗಿತ್ತು. ಎಲ್ರೂ ಅದನ್ನ ನೋಡಿ ತುಂಬಾ ಸಂತೋಷ ಪಟ್ರು. ನೋಡ್ದ ಬುಜ್ಜಿ, ಚಿಚ್ಚು ನಮ್ನ ಏಮಾರಿಸಿ ರಸ್ತೆಯಲ್ಲಿ ನಿಲ್ಸಿದ್ರು. ನಾವು ನಮ್ಮ ಬುದ್ಧಿವಂತಿಕೆಯಿಂದ ನೀರಿನ ಮೇಲೆ ಸುಂದರವಾದ ಮನೆನ ಕಟ್ಟಿ ಇವಾಗ ಸಂತೋಷವಾಗಿ ಜೀವನ ಮಾಡ್ತಿದೀವಿ. ಇಲ್ಲಿ ಸೊಳ್ಳೆಗಳು ಕೂಡ ಇಲ್ಲ, ಗಾಳಿ ಕೂಡ ಚೆನ್ನಾಗಿ ಬರ್ತಾ ಇದೆ ಅಮ್ಮ. ಬನ್ನಗಿಳಿ ಕಿಟಕಿಯಿಂದ ನೀರನ್ನ ನೋಡಿ, ಒಟ್ಟು ಅಮ್ಮ, ಇಲ್ಲಿ ನೋಡಿ, ಒಂದು ಮೀನು ಮೇಲೆ ಆರ್ತಾ ಇದೆ. ಅದನ್ನ ಹಿಡಿದು ಸಾರ್ ಮಾಡೋಣ. ಇವಾಗ ತಾನೇ ಕಣೋ ಮನೆ ಕಟ್ಟಿದೀವಿ, ಅಷ್ಟು ಬೇಗ ಅಡಿಗೆನಾ? ಸರಿ, ಇವತ್ತು ಹಬ್ಬ ಮಾಡೋಣ. ಇನ್ನೊಂದ್ ಕಡೆ ಸಿಟಿಯಲ್ಲಿ ಚಿಚುಕಾಗೆ ಪರಿಸ್ಥಿತಿ ತುಂಬಾನೇ ಮೋಸವಾಗಿತ್ತು. ಅವಳು ತಗೊಂಡ್ ಹೋದ ಹಣನ ಯಾರೋ ಕತ್ಕೊಂಡ್ ಹೋದ್ರು. ಇವಾಗ ಅವಳ ಕೈಯಲ್ಲಿ ಹಣ ಇಲ್ಲ. ಅಮ್ಮ, ನನಗೆ ಈ ಸಿಟಿ ಬೇಡ, ನಾವು ನಮ್ಮ ಊರಿಗೆ ಹೋಗೋಣ. ಇಲ್ಲಿ ಯಾರು ಕೂಡ ನಮ್ನ ನೋಡೋದಿಲ್ಲ. ಅಲ್ಲಿ ಅಂದ್ರೆ ನಮ್ಮವ್ರೆಲ್ಲರಿದ್ದಾರೆ. ಚಿಚುಕಾಗೆ ಅಳುತ್ತಾ, ಬಹುದು ಕಣೋ, ಆದ್ರೆ ಅವ್ರು ನನ್ನ ಸೇರಿಸ್ಕೋತಾರ? ನಾನು ಅವ್ರನ್ನ ಮೋಸ ಮಾಡಿಬಿಟ್ಟೆ ಅಲ್ವಾ? ನಾವು ಹೋಗಿ ಕ್ಷಮೆ ಕೇಳೋಣ. ತುಣಿ ಆಂಟಿ ಒಳ್ಳೆಯವರು, ನಮ್ನ ಕ್ಷಮಿಸ್ತಾರೆ.
ಚಿಚ್ಚು ಚಿನ್ನು ಇಬ್ರು ಊರಿಗೆ ವಾಪಸ್ ಬಂದ್ರು. ಆವಾಗ ನದಿಯಲ್ಲಿರುವ ಅಂದವಾದ ಮನೆಗಳನ್ನ ಅವರು ನೋಡಿದ್ರು. ಅರೆ, ಇದೇನಿದು ನೀರಿನ ಮೇಲೆ ಮನೆ? ಅದನ್ನ ನೋಡಿದ್ರೆ ನಮ್ಮ ತುನಿ ಮನೆ ರೀತಿ ಕಾಣಿಸ್ತಿದೆ. ಚಿಚುಕಾಗೆ ಹಾರ್ಕೊಂಡು ಹತ್ರದಲ್ಲಿ ಹೋದ್ಲು. ಅಲ್ಲಿ ಎಲ್ರೂ ಹೊರಗಡೆ ಕೂತ್ಕೊಂಡು ಸಂತೋಷವಾಗಿ ಮಾತಾಡ್ತಾ ಇದ್ರು. ಅವಾಗ ಚಿಚುಕಾಗೆ ಜೋರಾಗಿ ಅಳುತ್ತಾ, ತುನಿ, ಚೋಟು, ಮಗಿ, ಎಲ್ಲರೂ ನನ್ನ ಕ್ಷಮಿಸಿ. ನಾನಿವಾಗ ಸರ್ವನಾಶ ಆಗಿದ್ದೀನಿ. ನನ್ನ ಹಣ ಎಲ್ಲ ಯಾರೋ ಕಳ್ಳತನ ಮಾಡ್ಬಿಟ್ರು. ಇವಾಗ ಉಳ್ಕೊಳಕ್ಕೆ ಮನೆ ಇಲ್ಲ. ದಯವಿಟ್ಟು ನಮ್ನ ಕೂಡ ನಿಮ್ ಜೊತೆ ಸೇರಿಸ್ಕೊಳ್ಳಿ. ಚೋಟು ಕೋಪದಿಂದ, ಯಾಕೆ ನಿನ್ನ ಸೇರಿಸ್ಕೋಬೇಕು? ರಸ್ತೆಯಲ್ಲಿ ಬಿಟ್ಟೋಗಿದ್ದಕ್ಕೆ ಸನ್ಮಾನ ಮಾಡ್ಬೇಕಾ? ಇಲ್ಲಿಂದ ಹೊರಟೋಗು. ಒಟ್ಟು ಪರವಾಗಿಲ್ಲ ಬಿಡು. ಅವಳು ಮಾಡಿದ ತಪ್ಪಿಗೆ ಕಷ್ಟಪಟ್ಟಿದ್ದಾಳೆ. ನಾವು ಮನುಷ್ಯರಲ್ಲ, ನಾವು ಪಕ್ಷಿಗಳು. ನಮ್ಮ ಒಳಗೆ ಹೊಂದಾಣಿಕೆ ಇರ್ಬೇಕು. ತುನಿ ಹೇಳೋದು ಕೂಡ ನಿಜಾನೇ. ಆದ್ರೆ ಚಿಚ್ಚು, ಒಂದು ಕಂಡೀಷನ್. ನಿನಗೆ ಮನೆ ಇಲ್ಲ, ಅದ್ರಿಂದ ಆ ದೋಣಿ ಮೇಲೆನೆ ನೀನ್ ಸ್ವಲ್ಪ ದಿನಕ್ಕೆ ಇರ್ಬೇಕು. ಅದಾದ್ಮೇಲೆ ನಮಗೆ ನಂಬಿಕೆ ಬಂದ್ಮೇಲೆ ಸೇರ್ಸ್ಕೊತೀವಿ. ಸರಿ ಮಗಿ ಅವ್ರೆ, ನೀವ್ ಏನ್ ಹೇಳ್ತೀರೋ ಹಾಗೇನೇ ಆಗ್ಲಿ. ನನ್ನ ನಿಮ್ ಜೊತೆ ಸೇರಿಸ್ಕೊಂಡ್ರೇನೆ ಸಾಕು. ಆಂಟಿ, ನಿಮ್ ಜೊತೆ ಏನಾದ್ರೂ ಸಿಟಿ ಸ್ನಾಕ್ಸ್ ಇದೆಯಾ? ಇಲ್ಲ ಕಣೋ ಚಿನ್ನು, ಬರೀ ಕೈ ಬಿಸ್ಕೊಂಡ್ ಬಂದಿದ್ದೀನಿ. ಸರಿ, ಪರವಾಗಿಲ್ಲ ಆಂಟಿ, ನಮ್ಮನೇಲಿ ಮೀನ್ ಸಾರಿದೆ, ಬನ್ನಿ ಕೊಡ್ತೀನಿ. ಚಿಚುಕಾಗೆನ ಎಲ್ರೂ ಅವರ ಮನೆಯಲ್ಲಿ ಸೇರಿಸ್ಕೊಂಡ್ರು. ಹಾಗೆ ಎಲ್ರೂ ಆ ಹಡಗಿನ ಮನೆಯಲ್ಲಿ ನದಿಯಲ್ಲಿ ತೇಲುತ್ತಾ ಸಂತೋಷವಾಗಿ ಅವ್ರ ಜೀವನನ ಬಾಳ್ತಾ ಇದ್ರು. ಇವಾಗ ಅವ್ರ ಜೀವನ ಹೊಸದಾಗಿ ಬದಲಾಗಿತ್ತು.